ನಿಲ್ಸು. ಅಯ್ಯೋ ಅಯ್ಯಯ್ಯೋ ಶ್ಯಾಮಲ, ಈ ಬಡವರನ್ನ, ಈ ಸ್ವಾಭಿಮಾನಿಗಳನ್ನ ಕೇವಲ 10,000 ರೂಪಾಯಿಗೋಸ್ಕರ ಕೊಂದ್ಬಿಟ್ರಲ್ಲ ಯಾರು ರಾಕ್ಷಸರು, ಕೊಂದ್ಬಿಟ್ರು. ಬದ್ದ ಮಗು ಹೋಗು. ಈ ಮಗು ಅನಾಥವಾಗಕ್ಕೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಇದಕ್ಕೊಂದೆಲೆ ಕಾಣಿಸ್ತೀನಿ. ಈ ರಾಕ್ಷಸರೇ ಆ ಪಡ್ಪಾಯಿಗಳನ್ನ ಕೊಲೆ ಮಾಡಿದ್ದು. ಅರೆಸ್ಟ್ ಮಾಡಿ. ನನ್ ತಂದಿರ್ನ ಇಟ್ಕೊಟ್ಬಿಟ್ಟೆಲ್ಲೋ. మేము ರಾಯಲಸೀಮೆ ಮನುಷ್ಯರು. ನಮ್ ಸಹವಾಸ ಎಂತದ್ದು ಅಂತ ನಿನ್ಗಿನ್ನೂ ಗೊತ್ತಿಲ್ವಾ? ತೆರಿಗೆ ಕೈನ ನಿನ್ ಕಟ್ಕೊಂಡ್ಮೇಲೆ ಕಡೆ ನನ್ಗೆ ಗೊತ್ತಾಗಿದ್ದು. ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಏನೋ, ನಿನ್ನಂತ ಧನಪಿಶಾಚಿನ ಆ ದೇವ್ರು ನನಗೆ ಗಂಟೆ ಹಾಕ್ಬಿಟ್ಟ. ನಾನ್ ಸಾಯೋರ್ಗೂ ಕಣ್ಣೀರಲ್ಲಿ ಕೈ ತೊಳೆಯಕ್ ಮಾಡ್ಬಿಟ್ಟ. ನೀನ್ ಇನ್ನೊಂದು ದೂಸರ ಮಾತಾಡಿದ್ರೆ ಆ ಕೊಲೆಗೆ ನೀನು ಪ್ರಚೋದನೆ ಮಾಡಿದ್ದೆ ಅಂತ ನಿನ್ನೂ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಸಾಲ ಕೊಡ್ದವ್ರ ಮೇಲೆ ಎಗರಾಡೋದ್ ಬಿಟ್ಟು ನನ್ ಮೇಲೆ ಎಗರಾಡ್ತಾ ಇದೀಯಾ? ಮನುಷ್ಯನಾಗಿ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ನಿಯತ್ತಿರ್ಬೇಕು. ಅದಿಲ್ದಲೇ ಇರೋ ಹೊತ್ತಿಗೆ ನಿನ್ ಹೊಟ್ಟೆಲಿ ಒಂದು ಸಂತಾನ ಇಲ್ಲ. ಮಂಜರು ಭೂಮಿ ನೀನು. ತಪ್ಪು ನಿನ್ನಲ್ಲೇ ಇಟ್ಕೊಂಡು ನನ್ ಮೇಲೆ ಎಗರಾಡ್ತೀಯ. ಮೊದ್ಲು ನೀನ್ ಗಂಡ ಅಂತ ಡಾಕ್ಟರ್ ಚೆಕ್ ಮಾಡಿಸ್ಕೋ. ಹೋಗಲೇ. ನನ್ನ ಗಂಡ ತಂದ ಮೇಲೆ ಅನುಮಾನ ಪಡ್ತಾ ಇದ್ದೇನೆ. ನೀನ್ ಚೆನ್ನಾಗಿ ಬದುಕಲ್ಲ ಕಣೆ. ಹಾಳಾಗಿ ಹೋಗ್ತೀಯಾ ನೀನ್, ಸರ್ವನಾಶ ಆಗಿ ಹೋಗ್ತೀಯಾ ನೀನ್. ಯಾರ ಮಗು ಇದು? ನಿನ್ಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ನನ್ನ ವಂಶ ಉದ್ಧಾರ ಆಗ್ಲೇಬೇಕು ಅನ್ನೋ ಆಸೆಯಿಂದ ನಾನು ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದೆ. ಅವಳು ಹುಟ್ಟಿದ ಮಗು. ಏನ್ ಹೇಳ್ತಾ ಇದ್ದೀರಾ? ಮಗು ಹೆತ್ತಿದ ತಕ್ಷಣನೇ ಅವಳು ತೀರ್ಕೊಂಡ್ಬಿಟ್ಲು. ಯಾವಳೋ ಹೆತ್ತಿದ ಮಗುನ ನಾನೇ ಸಾಕ್ಬೇಕು. ಇದನ್ ತಗೊಂಡ್ ಹೋಗಿ ತಿಪ್ಪೆ ಬಿಸಾಕ್ತೀನಿ. ನೀನ್ ಹಾಗ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಸಮಸ್ತ ಆಸ್ತಿನೂ ಆ ಮಗು ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ. ಈಗಾಗ್ಲೇ ಶಾಮಣ್ಣ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಊರ್ ಬಿಟ್ಟಿದ್ದಾನೆ. ನೀನ್ ಈ ಮಗುನ ಚೆನ್ನಾಗಿ ಸಾಕಿ ಸಲಿಹಿ ಒಂದ್ ನೆಲೆ ಕಾಣಿಸಿದ್ಮೇಲೆ ಆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಅದಕ್ ಮುಂಚೆ ಮಗು ಕಿಂಚಿತ್ ತೊಂದ್ರೆ ಆದ್ರೂ ಆಸ್ತಿ ಪೂರ ಅನಾಥಾಶ್ರಮಕ್ಕೆ ಹೊರಟೋಗುತ್ತೆ. ಈ ನನ್ ಸೌತಿ ಮಗುನ ನಾನ್ ಹೆಂಗ್ ಸಾಕಿ ಬೆಳೆಸ್ಬೇಕು ಅಂತ ನಾನು ಗೊತ್ತು ಕಣೋ. ತಡಿಯ, ನಾನ್ ಹಂಗೆ ಸಾಕ್ತೀನಿ.